ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ಜೈ ಜವಾನ್ ಜೈ ಜವಾನ್ ಜೈ ಕಿಸಾನ್. ಏನು ರಾಯಬಾಗ್ ತಾಲೂಕಾ ಹಂದಿಗುಂದ ಗ್ರಾಮದಲ್ಲಿ ಸುಮಾರು 15ರಿಂದ 20 ವರ್ಷ ನಮ್ಮಲ್ಲಿ ಒಂದು 20ರಿಂದ 30 ರೋಡ್ಗಳಿದಾವ. ಒಂದೂ ಡಾಂಬರೀಕರಣ ಆಗಿಲ್ಲ. ಈಗಾಗಲೇ ಹಿಂದಿನ ಸರ್ಕಾರ ಇದ್ದಂಥ ಪೀರೋಜು ಸಾಹೇಬರು ಕೂಡ ಏನೂ ಕೆಲಸ ಮಾಡಿಲ್ಲ. ಈಗಿರುವಂಥ ನಮ್ಮ MLA ಅವರು ಮಹೇಂದ್ರ ತಮ್ಮನವರು ಕೂಡ ಏನೂ ಕೆಲಸ ಮಾಡ್ತಾ ಇಲ್ಲ. ನಮಗೆ ಅನ್ಸತೈತಿ ಅವ್ರು ನಿದ್ದೆ ಮಾಡಾಕ್ತಾರೆ ಅನ್ಸತಿ. ಅದಕ್ಕಾಗಿ ನಾವು ನಾಳೆ ದಿವಸ ಶುಕ್ರವಾರ 20/2/2026 ನಾಳೆ ಮುಂಜಾನೆ ಶುಕ್ರವಾರ ದಿವಸ ಒಂದು ನಮ್ಮ ಹಂದಿಗುಂದ ಗ್ರಾಮಸ್ಥರು ಹಾಗೂ ರೈತ ಮುಖಂಡರು, ತಾಯಂದಿರು, ಶಾಲಾ ಮಕ್ಕಳು ಕೂಡ ಎಲ್ಲರೂ ಕೂಡಿಕೊಂಡು ಒಂದು ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಯಾಕೆ ಹಮ್ಮಿಕೊಳ್ಳೋದಪ್ಪ ಅಂದ್ರೆ ನಮ್ಮೂರಿನ ರೋಡ್ಗಳೆಲ್ಲ ಸಂಪೂರ್ಣವಾಗಿ ಹದಗೆಟ್ಟವು. ಆದ ಕಾರಣ ಈ ರೋಡ್ಗಳನ್ನ ಸುಧಾರಣೆ ಮಾಡಲೇಬೇಕು. ಇಲ್ಲಪ್ಪ ಅಂದ್ರೆ ನಾವು ಈ ಹೋರಾಟನ ಹಿಂಪಡೆಯಂಗಿಲ್ಲ. ಈಗಾಗಲೇ ಇವು ನಮ್ಮ MLAಗಳು ಏನೂ ಮಾಡತ್ತಿಲ್ಲ. ಸಾಕಷ್ಟು ಸರ್ ನೀವು ನೋಡ್ಬೋದು ನಮ್ಮ ರೋಡ್ಗಳೆಲ್ಲ ಹದಗೆಟ್ಟವು. ನಮ್ಮ ಜನರು ಬೇಸತ್ತಾರೆ. ಮತ್ತು ನಮ್ಮ ರಾಯಬಾಗ್ ತಾಲೂಕು ನಮ್ಮ ಹಂದಿಗುಂದೂರಿಂದ ಕಟ್ಟೆ ಕಡೆ ಹಳ್ಳಿದು ಸುಮಾರು 56ರಿಂದ 58 ಕಿಲೋಮೀಟರ್ ಆಗೈತಿ. MLA ಅವರು ಈ ಒಂದು ಭಾಗಕ್ಕೆ ಕಡೆಗಣಿಸ್ತಾರೆ. ಇಲ್ಲೇ ಫಸ್ಟ್ ನಮ್ಮ ಹಂದಿಗುಂದ ಗ್ರಾಮದಾಗ ಕೆಲಸ ಮಾಡಬೇಕು. ಯಾಕಪ್ಪ ಅಂದ್ರೆ ಸುಮಾರು 12,000 ಜನಸಂಖ್ಯೆ ಐತಿ. ನಮ್ಮ ಪಂಚಾಯತಿಗೆ ಅಷ್ಟ 22 ಮಂದಿ ಮೆಂಬರ್ಗಳಿದಾರು. ಏನೂ ಕೂಡ ಕೆಲಸ ಆಗ್ತಾ ಇಲ್ಲ. PWD ಒಳಗೆ ಕೇಳ್ರೆ ಅವರು ಉಡಾಪಿ ಉತ್ತರ ಕೊಡ್ತಾರೆ, ಫಂಡ್ ಬಂದಿಲ್ಲ, ಏನು ಬಂದಿಲ್ಲ ಅಂತೇಳಿ. ಈಗಾಗಲೇ ನಮ್ಮ ಪಕ್ಕದ ಜಿಲ್ಲೆಯಾದಂಥ ಬಾಗಲಕೋಟೆಯಲ್ಲಿ ಸಾಕಷ್ಟು ಸಣ್ಣ ರೋಡು ಹಿಡಿದು ಎಲ್ಲ ಆಗ್ಯಾವ. ಇಲ್ಲಿ ನಮ್ಮ ಭಾಗದಾಗ ನಮ್ಮ ಬೆಳಗಾವಿ ಜಿಲ್ಲಾದಾಗ ಯಾಕೆ ಆಗವಲ್ಲು? ಏನು ನಮ್ಮ MLAಗಳು ಕೆಲಸ ಮಾಡ್ತಾ ಇಲ್ಲೋ, ಏನು MP ಗಳು ಮಾಡ್ತಾ ಇಲ್ಲೋ, PWD ಮಿನಿಸ್ಟರ್ ಮಾಡ್ತಾ ಇಲ್ಲೋ? ಅದೊಂದು ನಮಗೆ ಬೇಕಾಗಿ ಸರ್. ಅದಕ್ಕಾಗಿ ನಾವು ನಾಳೆ ಒಂದು ಈಗಾಗಲೇ ತಹಸೀಲ್ದಾರ್ ಅವ್ರಿಗೆ ಮನವಿ ಕೊಟ್ಟಿವಿ, PWD ಕೊಟ್ಟಿವಿ, ಮತ್ತು ಇಲಾಖೆಯವ್ರಿಗೆ ಕೊಟ್ಟಿವಿ, ಲೋಕೋಪಯೋಗಿ ಅವ್ರಿಗೆ ಕೊಟ್ಟಿವಿ, ನಮ್ಮ PDO ಅವ್ರಿಗೆ ಕೂಡ ಹೇಳಿದ್ದೀವಿ ಸರ್. ನಾವು ನಾಳೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ತಾವುಗಳು ಬಂದು ರೋಡ್ ಬದಲ ನಮಗೆ ಅದು ರೋಡ್ ನೀವು ಮಾಡಲೇ ಕೊಡಬೇಕು. ಇಲ್ಲಪ್ಪ ಅಂದ್ರೆ ನಾವು ಹೋರಾಟ ಹಿಂಪಡೆಯಾಗಿರ್ತೇವೆ ಸರ್. ನಿಮ್ಮ ಮಾಧ್ಯಮ ಮುಖಾಂತರ ನಾವನ್ನ ಕೇಳ್ಕೊತೀವಿ ಸರ್. ನೀವು ಶಾಸಕರ ಗಮನಕ್ಕದ ತಂದಿದ್ರು ಸರ್. ಈಗಾಗಲೇ ಸಾಕಷ್ಟು ಹೇಳಿದ್ರು ಸರ್. ಹೇಳ್ರು ಕೂಡ ಮಾಡ್ತೀವಿ, ಇನ್ನೊಂದಿತ್ತು ತಡ್ರಿ, ಈ ವರ್ಷ ಮಾಡ್ತೀವಿ, ಮುಂದೆ ವರ್ಷ ಮಾಡ್ತೀವಿ, ಈ ರೀತಿ ಹೇಳ್ಕೊತ ಹೊಂಟಾರ ಸರ್ ಅವರು. ಎಷ್ಟು ಜನಸಂಖ್ಯೆ ಐತ್ರಿ ಇಲ್ಲಿ ಹಂದಿಗುಂದಲ್ಲಿ? ಸುಮಾರು 12,000 ಜನಸಂಖ್ಯೆ ಐತೆ ಸರ್. 12,000 ಜನಸಂಖ್ಯೆ. ಕಡೆ ಹಳ್ಳಿ ಸರ್. ರಾಯಬಾಗ್ ತಾಲೂಕದ ಕಡೆ ಹಳ್ಳಿ ಸರ್. 58 ಕಿಲೋಮೀಟರ್ ತಗಾಕ ಸರ್. ಅಷ್ಟು ದೂರ ಐತ್ರಿ ಸರ್ ಹಳ್ಳಿ ನಮ್ದು. ಮತ್ತು ಇವಾಗ ರೀ ಕರ್ನಾಟಕದಲ್ಲಿ ನಾವು ನೋಡೋಕ್ಕಾಗಿ ಜನಪ್ರಿಯ ಶಾಸಕರ ತಂದೇಳಿ ಹೆಸರುವಾಸಿಯಾಗಿರ್ತಕ್ಕಂಥವ್ರು ತಮ್ಮಣ್ಣವ್ರು ಸರ್ ರೀ. ಅವ್ರು ಏನು ಮಾಡಿದಾರೆ ಅಂದ್ರೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬಹಳಷ್ಟು ಕೆಲಸಗಳನ್ನು ತೊಗೊಂಡು ಬಂದಾರು. ಆ ಕೆಲಸಗಳಲ್ಲಿ ಏನಪ್ಪ ಅಂದ್ರೆ ನಾವು ಇಲ್ಲೇ ಪಕ್ಕದ ಹಳ್ಳಿಗಳಲ್ಲಿ ಏನು ಮಾಡಿದ್ದೀವಿ ಅಂದ್ರೆ ಗುದ್ಲಿ ಪೂಜೆಗೆ ಬಂದಿರತಕ್ಕಂಥದ್ದು ಒಂದು ಟೈಮ್ ಆಗಿ ಹೋಗಿದೆ ನಮಗೆ ಇವಾಗ. ಆದ್ರೆ ನೀವೇನಪ್ಪ ಅಂದ್ರೆ ಇಲ್ಲಿ ಸುಮಾರು ಎಷ್ಟು ರೋಡ್ಗಳು ಬರ್ತಾವ್ರಿ ಇಲ್ಲಿ? ಸರ್ 15ರಿಂದ 20 ರೋಡ್ ಬರ್ತಾವ್ರಿ. ಅವರು ಗಮನಕ್ಕೆ ಇರಬೇಕಾಗಿತ್ತು MLA ಅವರಿಗೆ. ಬರೀ ಒಂದೇ ಊರು ಮಾಡಿದ್ರೆ ಅವರ ಅಭಿವೃದ್ಧಿ ಅಲ್ಲ. ನಾವು ಓಟ್ ಹಾಕಿದ್ದೀವಿ. ಯಾಕಪ್ಪ ಅಂದ್ರೆ ಇಲ್ಲಿ ಸುಮಾರು 10ರಿಂದ 12,000 ಜನಸಂಖ್ಯೆ ಓಟ್ ಹಾಕಿ ಅವ್ರು ಆಡಿಸ್ತಿದ್ದೀವಿ. ಈ ಊರನ್ನು ಕಡೆಗಣಿಸಬಾರ್ದು ಅವರು. ಇಲ್ಲಿ ಸಾಕಷ್ಟು ರೋಡ್ಗಳದಾವು. ನಮ್ಮ ಮನೆ ಶಾಲಾ ಮಕ್ಕಳು ಬಿದ್ದು ಕಾಲು ಮುಕ್ಕೊಂಡು ಸರ್. ಅದನ್ನ ಯಾರು ನೋಡೋರು? ಯಾವ ರಸ್ತೆ ಮ್ಯಾಗಿರೋದು ಸರ್? ಇದು ನಮ್ಮದು ಹಂದಿಗುಂಟು ತೇರದಾಳ ರಸ್ತೆ ಸರ್. ಅದು ತಾಲೂಕಾ ಹೋಗುವಂಥ ದೊಡ್ಡ ರಸ್ತೆ ಸರ್. ಆ ರಸ್ತೆಯಲ್ಲೇ ಬಿದ್ದು ಕಾಲು ಮುಡ್ಕೊಂಡ್ರೆ ಸರ್. ಅಂದ್ರೆ ಸುಮಾರು ಎಷ್ಟು ರೋಡ್ಗಳದಾವ್ರಿ ಹಂದಿಗುಂದು ಕೂಡು ರಸ್ತೆಗಳ್ರಿ ಒಟ್ಟು? ಸರ್ 15ರಿಂದ 20 ರೋಡ್ಗಳದಾವ್ರಿ ಸರ್. ಇದು ಡಾಂಬರೀಕರಣ ಆಗಿಲ್ಲ ಇದುವರೆಗೆ. ಒಂದು ಮಾಡ್ಯಾರವ್ರ, ಆದ್ರೂ ಅದೇನು ಇಲ್ಲ, ಸ್ವಲ್ಪ ಅದು ಅಷ್ಟು ತಕ್ಕ ಮಟ್ಟಿಗೆ ಏನಲ್ಲ. ಯಾವುದೂ ಸರಿಯಾದ ರೋಡ್ ಆಗಿಲ್ಲ ಸರ್. ಅಂದ್ರೆ ಕಚ್ಚಾ ಡಾಂಬರೀಕರಣ ರೋಡ್ ಯಾವ ಇದುವರೆಗೆ ಆಗಿಲ್ಲ. ಬರೀ ಕಾರ್ ಸಾಕಂದ್ರೆ ಹಾಕಿಲ್ಲ ಸರ್. ಸಾಕಷ್ಟು ನಮ್ಮ ಜನರು ಕಿನಾಲ್ ಮೇಲೆ ಸರ್. ಸಾಕಷ್ಟು ಜನ ಬಿದ್ದೀವಿ. ಮೊನ್ನೆ 3-4 ಜನ ಕಿನಾಲ್ದಾಗ ನೀರ ಮುಳುಗಾತಿದ್ರು. ಅವ್ರನ್ನೆಲ್ಲ ತೆಗೆದಿವಿ ಸರ್ ನಾವು. ಇಷ್ಟು ನಮ್ಮನ್ನ ಕಡೆಗಣಿಸ್ತಾರಂದ್ರೆ ಇಲ್ಲಪ್ಪ ಅಂದ್ರೆ ನಮ್ಮ ರಾಯಬಾಗ್ ತಾಲೂಕು ನೀವು ಹಂದಿಗುಂದ ಗ್ರಾಮ ಬೇಡ ಅಂದ್ರೆ ನಮ್ಗೆ ಇಲ್ಲೇ ಪಕ್ಕದಾಗ 1 ಕಿಲೋಮೀಟರ್ದಾಗ ಬಾಗಲಕೋಟೆ ಜಿಲ್ಲಾ ಹೋಗ್ತೀವಿ ನಾವು. ನಮ್ಮನ್ನು ಬಿಟ್ಟು ಬಿಡ್ರಿ. ಅಂದ್ರೆ ವೋಟ್ ಬ್ಯಾಂಕಿಂಗ್ ಸಂಬಂಧ ನಾವು ಬೇಕು, ಕೆಲಸ ಮಾತ್ರ ಮಾಡಂಗಿಲ್ಲ. ಅಂದ್ರೆ ನಾಳೆ ಒಟ್ಟು ನೀವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಾಳೆ ಒಂದು 4ರಿಂದ 5 ಜನ ಕೂಡಾತಿದ್ದೀವಿ. ಆ ಹೋರಾಟಕ್ಕೆ ಅವರು ಸ್ಪಂದಿಸಲಿಲ್ಲಪ್ಪ ಅಂದ್ರೆ ನಾವು ಹೈವೇ ಕೂಡ ಬಂದ್ ಮಾಡ್ತೀವಿ. ಈಗಾಗಲೇ ತಹಸೀಲ್ದಾರ್ AC ಅವ್ರು ಕೂಡ ಮಾತಾಡಿದ್ದೀವಿ. ಅವ್ರು ಅದನ್ನ ಮಾಡಬೇಕು. ಮಾಡಲಿಲ್ಲಪ್ಪ ಅಂದ್ರೆ ಸರ್ ನಾವು ಬಿಡು ಮಾತೇ ಇಲ್ಲ. ಮುಂದಿನ ದಿನಗಳಲ್ಲಿ ನೀವು ಎಂತ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಮುಂದಿನ ದಿನಮಾನಗಳಲ್ಲಿ 2028ಕ್ಕೆ ಇಡೀ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಬರೀ ಇದು ನಮ್ದು ಒಂದೇ ಗ್ರಾಮ ಅಲ್ಲ, ಸಾಕಷ್ಟು ಎಲ್ಲ ಗ್ರಾಮಗಳಿಗೆ ಕೆಲಸ ಉಳಿದವು. ಸಾಕಷ್ಟು ನಮ್ಮ ಹಿಂದುಳಿದಂಥ ಸಮಾಜದವರು ಹೊರಗಡೆ ಇಲ್ಲಿ. ಅವರ ಮನೆಗಳ ಸಹಕಾರ ಇಲ್ಲ ಸರ್. ದನ ಆಕಾರ ಅಲ್ಲೇ ರೋಡ್ ಮೇಲೆ ಕಟ್ಟೋದು ಅಂಥ ಪರಿಸ್ಥಿತಿ ಒಳಗಿದಾರು. ನಮ್ಮದು ಈಗಾಗಲೇ ಈ
ಈಗಾಗಲೇ ನಮ್ಮದು 192 ಎಕರೆ ಜಮೀನು ಗೋಟಾಳ ಜಮೀನು ಸರ್. ಅವ್ರಿಗೂ ಕೂಡ ಮನೆಗಳಿಲ್ಲ, ಅದನ್ನು ಕೂಡ ಮಾಡ್ತಾ ಇಲ್ಲ, ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಷ್ಟು ನಮ್ಮದೇ ಜಾಗ ಐತಿ, ಆ ಜನರಿಗೆ ಪಾಪ ಬಡಬಗರಿಗೆ ಒಂದು ಮನೆ ಮಾಡ್ಬೇಕು, ಏನು ಒಂದು ಕೇವಲತೆಯೂ ಇಲ್ಲ. ಅಂದ್ರೆ ರಸ್ತೆ ಅಲ್ಲ, ಹತ್ತು ಹಲವು ಏನಪ್ಪಾ ಅಂದ್ರೆ ಸಮಸ್ಯೆಗಳದಾವ ಅಂತ ಹೇಳ್ತಾ ಇದ್ದೀವಿ. ಹೌದು ಸರ್, ಅದೇ ರಸ್ತೆ ಅಷ್ಟೇ ಅಲ್ಲ ಸರ್, ಸಾಕಷ್ಟು ರಸ್ತೆ ತೊಂದರೆಗಳದಾವ ಸರ್ ಇಲ್ಲಿ ನಮ್ಮಲ್ಲಿ. ಅದಕ್ಕಾಗಿ ನಾಳೆ ದಿವಸ ತಹಶೀಲ್ದಾರ್ ಇರ್ಬೋದು, ನಮ್ಮ ಭಾಗದ ಶಾಸಕರು ಖುದ್ದಾಗಿ ಅವರೇ ಬಂದು ಇಲ್ಲಿ ನಾವು ರೋಡನ್ನು ಮಾಡ್ತೀವಿ ಅಂತ ಹೇಳಬೇಕು ಸರ್. ಇಲ್ಲಾಂದ್ರೆ ನಾವು ಶಾಶ್ವತವಾಗಿ ಅವರಿಗೆ ಬಹಿಷ್ಕಾರವನ್ನು ಹಾಕ್ತೀವಿ. ನಮ್ಮ ಹನಗುಂದ ಗ್ರಾಮಕ್ಕೆ ಯಾವುದೇ ಅಧಿಕಾರಿ ಇರ್ಬೋದು, ಆದಂಥ MLA ಕೂಡ ನಾವು ಬಹಿಷ್ಕಾರ ಹಾಕ್ತೀವಿ ನೀವು ರೋಡ್ ಕೆಲಸ ಮಾಡಲಿಲ್ಲ ಅಂತ ಸರ್. ಹೇಳ್ತೀವಿ. ತಮ್ಮ ಹೆಸರು ಏನಂದ್ರೆ? ಪರಶುರಾಮ್ ಚಿರುಗುಣಿ ಸರ್, ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ?